ವಿಶ್ವ ಮಾನವ ದಿನಾಚರಣೆ ನಿಮಿತ್ತ ಭಾಷಣದ ವಿಷಯ ವಿಶ್ವ ಮಾನವ ದರ್ಶನ. ರಾಷ್ಟ್ರಕವಿ ಕುವೆಂಪು ಅವರ ಜೀವನ ಮತ್ತು ಸಾಧನೆಗಳ ಒಂದು ನೋಟ. ಕನ್ನಡ ಸಾಹಿತ್ಯ ಲೋಕದ ಧ್ರುವತಾರೆ, ದಾರ್ಶನಿಕ ಕವಿ, ಕರ್ನಾಟಕಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಹಿರಿಮೆ ಕುವೆಂಪು ಅವರದ್ದು. ಡಿಸೆಂಬರ್ 29 ಅವರ ಜನ್ಮದಿನದ ಅಂಗವಾಗಿ ವಿಶ್ವ ಮಾನವ ದಿನ ಎಂದು ಆಚರಿಸುವ ಮೂಲಕ ನಾವು ಅವರ ವಿಚಾರಧಾರೆಗಳನ್ನು ಸ್ಮರಿಸುತ್ತೇವೆ. ಅವರ ಜೀವನ ಪಯಣದ ಒಂದು ನೋಟ ಇಲ್ಲಿದೆ. ಜನನ ಮತ್ತು ಬಾಲ್ಯ. ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಅವರು ಡಿಸೆಂಬರ್ 29, 1904 ಚಿಕ್ಕಮಗಳೂರು ಜಿಲ್ಲೆಯ ಹಿರೇಕೊಡಿಗೆಯಲ್ಲಿ ಜನಿಸಿದರು. ಆದರೆ ಅವರು ಬೆಳೆದದ್ದೆಲ್ಲ ಅವರ ತಂದೆಯ ತವರು ಮನೆಯಾದ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಸುಂದರ ತಾಣ ಕುಪ್ಪಳ್ಳಿಯಲ್ಲಿ. ಅವರ ತಂದೆ ವೆಂಕಟಪ್ಪ ಗೌಡ ಮತ್ತು ತಾಯಿ ಸೀತಮ್ಮ. ಮಲೆನಾಡಿನ ಹಸಿರು, ಬೆಟ್ಟಗುಡ್ಡಗಳು ಅವರ ಬಾಲ್ಯದ ಮೇಲೆ ಅಪಾರ ಪ್ರಭಾವ ಬೀರಿದ್ದವು. ಕುವೆಂಪು ಅವರ ಶಿಕ್ಷಣದ ಹಾದಿ. ಕುವೆಂಪು ಅವರ ಪ್ರಾಥಮಿಕ ಶಿಕ್ಷಣ ಕೂಲಿ ಮಠದಲ್ಲಿ ಆರಂಭವಾಯಿತು. ನಂತರ ತೀರ್ಥಹಳ್ಳಿಯಲ್ಲಿ ಮಾಧ್ಯಮಿಕ ಶಿಕ್ಷಣ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಮೈಸೂರಿಗೆ ತೆರಳಿದರು. ಮೈಸೂರಿನ ಪ್ರತಿಷ್ಠಿತ ಮಹಾರಾಜ ಕಾಲೇಜಿನಲ್ಲಿ ಪದವಿ ಹಾಗೂ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದರು. ಕುವೆಂಪು ಅವರು ಭಾಷೆಯ ಮೇಲೆ ಎಷ್ಟೊಂದು ಹಿಡಿತ ಹೊಂದಿದ್ದರೆಂದರೆ ಆರಂಭದಲ್ಲಿ ಅವರು ಇಂಗ್ಲಿಷ್ನಲ್ಲಿ ಕವನ ಬರೆಯುತ್ತಿದ್ದರು. ಆದರೆ ಐರಿಷ್ ಕವಿ ಜೇಮ್ಸ್ ಕಜಿನ್ಸ್ ಅವರ ಸಲಹೆಯಂತೆ ತಮ್ಮ ಮಾತೃಭಾಷೆಯಾದ ಕನ್ನಡದಲ್ಲಿ ಸಾಹಿತ್ಯವನ್ನು ಆರಂಭಿಸಿದರು. ಕುವೆಂಪು ಅವರ ವೃತ್ತಿ ಜೀವನ. ತಮ್ಮ ಶಿಕ್ಷಣದ ನಂತರ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿಯೇ ಅಧ್ಯಾಪಕರಾಗಿ ವೃತ್ತಿ ಆರಂಭಿಸಿದ ಅವರು ನಂತರ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದರು. ಅವರು ಮೈಸೂರು ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿದ್ಯಾರ್ಥಿಗಳಲ್ಲಿ ಸ್ವಾಭಿಮಾನ ಮತ್ತು ವೈಚಾರಿಕ ಪ್ರಜ್ಞೆ ಬೆಳೆಸುವಲ್ಲಿ ಅವರ ಪಾತ್ರ ದೊಡ್ಡದಾಗಿತ್ತು. ವೈಚಾರಿಕ ಕ್ರಾಂತಿ ಮತ್ತು ಮಂತ್ರಮಾಂಗಲ್ಯ. ಕುವೆಂಪು ಅವರು ಕೇವಲ ಕವಿಯಾಗಿರಲಿಲ್ಲ, ಸಮಾಜ ಸುಧಾರಕರು ಆಗಿದ್ರು. ಅಂದಿನ ಕಾಲದ ಜಾತೀಯತೆ ಮತ್ತು ಮೌಢ್ಯದ ವಿರುದ್ಧ ಅವರು ಧ್ವನಿ ಎತ್ತಿದ್ರು. ಮದುವೆಗಳಲ್ಲಿ ಆಗುವ ಅನಗತ್ಯ ಖರ್ಚು ಮತ್ತು ಪುರೋಹಿತ ಶಾಹಿಯನ್ನ ವಿರೋಧಿಸಿ ಅವರು ಮಂತ್ರಮಾಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನ ಜಾರಿಗೆ ತಂದ್ರು. ಯಾವುದೇ ಅದ್ಧೂರಿತನವಿಲ್ಲದೆ ಕೇವಲ ಪ್ರತಿಜ್ಞಾವಿಧಿಗಳನ್ನ ಬೋಧಿಸುವ ಮೂಲಕ ಮಾಡುವ ಈ ವಿವಾಹ ಪದ್ಧತಿ ಇಂದಿಗೂ ಅನೇಕರಿಗೆ ಮಾದರಿಯಾಗಿದೆ. ಅವರು ನೀಡಿದ ವಿಶ್ವ ಮಾನವ ಸಂದೇಶ ಮನುಷ್ಯನನ್ನ ಸಂಕುಚಿತ ಭಾವನೆಗಳಿಂದ ಮುಕ್ತಗೊಳಿಸುವ ಗುರಿಯನ್ನ ಹೊಂದಿದೆ. ಮಗು ಹುಟ್ಟುವಾಗ ವಿಶ್ವ ಮಾನವ, ಬೆಳೆಯುತ್ತಾ ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡುತ್ತೇವೆ ಎಂಬ ಅವರ ಮಾತು ನಮಗೆ ಸದಾ ಎಚ್ಚರಿಕೆಯ ಗಂಟೆಯಾಗಿದೆ. ಇನ್ನು ಕುವೆಂಪು ಅವರ ಸಾಹಿತ್ಯ ಕೃಷಿ. ಕುವೆಂಪು ಅವರ ಸಾಹಿತ್ಯದ ಹರವು ಅತಿ ದೊಡ್ಡದು. ಕವಿತೆ, ಕಾದಂಬರಿ, ನಾಟಕ, ವಿಮರ್ಶೆ, ಮಹಾಕಾವ್ಯ ಹೀಗೆ ಸಾಹಿತ್ಯದ 10 ಹಲವು ಪ್ರಕಾರಗಳಲ್ಲಿ ತಮ್ಮ ಅದ್ಭುತ ಸಾಧನೆಯನ್ನ ಮಾಡಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಮಹಾಕಾವ್ಯ, ಇದಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಅವರ ಪ್ರಮುಖ ಕಾದಂಬರಿಗಳು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು. ಪ್ರಶಸ್ತಿ ಮತ್ತು ಪುರಸ್ಕಾರಗಳು. ಕುವೆಂಪು ಅವರ ಸಾಧನೆಗೆ ಸಂದ ಪ್ರಶಸ್ತಿಗಳು ಅಪಾರ. ಜ್ಞಾನಪೀಠ ಪ್ರಶಸ್ತಿ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ, ಇದು ಕನ್ನಡಕ್ಕೆ ಸಂದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಕೂಡ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪದ್ಮವಿಭೂಷಣ, ರಾಷ್ಟ್ರಕವಿ ಗೌರವ, ಕರ್ನಾಟಕ ರತ್ನ ಈ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರೂ ಹೌದು. ಕುವೆಂಪು ಅವರ ವಿಶ್ವ ಮಾನವ ಸಂದೇಶ. ಕುವೆಂಪು ಅವರು ಕೇವಲ ಸಾಹಿತಿಯಾಗಿರಲಿಲ್ಲ, ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಸುಧಾರಕರಾಗಿದ್ರು. ಮನುಜಮತ, ವಿಶ್ವಪಥ ಎನ್ನುವ ಅವರ ಸಂದೇಶವು ಜಾತಿ ಮತಗಳ ಸಂಕೋಲೆಯಿಂದ ಮನುಷ್ಯನನ್ನ ಮುಕ್ತಗೊಳಿಸುವ ಗುರಿ ಹೊಂದಿತ್ತು. ಮಗು ಹುಟ್ಟುವಾಗ ವಿಶ್ವ ಮಾನವನಾಗಿ ಹುಟ್ಟುತ್ತದೆ, ನಾವು ಅದನ್ನು ಅಲ್ಪ ಮಾನವನನ್ನಾಗಿ ಮಾಡಬಾರದು ಎಂದು ಅವರು ಸಾರಿದರು. ಮುಗಿಸುವ ಮುನ್ನ ಕುವೆಂಪು ಅವರು 1994 ನವೆಂಬರ್ 11 ಇಹಲೋಕವನ್ನು ತ್ಯಜಿಸಿದರು. ಅವರನ್ನು ಕುಪ್ಪಳ್ಳಿಯ ಅವರ ಮನೆಯ ಸಮೀಪವಿರುವ ಕವಿಶೈಲದಲ್ಲಿ ಸಮಾಧಿ ಮಾಡಲಾಗಿದೆ. ಕವಿಶೈಲವು ಇಂದು ಕನ್ನಡಿಗರ ಪಾಲಿನ ಪುಣ್ಯಕ್ಷೇತ್ರವಾಗಿದೆ. ಕುವೆಂಪು ಅವರ ಬದುಕು ನಮಗೆ ಕಲಿಸುವ ಪಾಠ ಒಂದೇ: ಜಾತಿ ಮೀರಿ ನಿಲ್ಲು, ಮನುಷ್ಯತ್ವವನ್ನ ಪ್ರೀತಿಸು. ನಮಸ್ಕಾರ.